ನಮಸ್ಕಾರ. ನಾನು ಇಲ್ಲಿ ನಿಮಗೆ ಒಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಥೆಯ ಸಾರಾಂಶ ಎಲ್ಲ ಒಂದೇ. ನಾವು ಎಫರ್ಟ್ ಹೆಂಗೆ ಸಂಪಾದನೆ ಮಾಡಬೇಕು, ನಾವು ಹೆಂಗೆ ಶ್ರೀಮಂತರಾಗಬೇಕು ಅನ್ನುವುದು ಈ ಕಥೆಯ ಒಂದು ಸಾರಾಂಶ. ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ನಂಬರ್ 1. ನಂಬರ್ 2, ಡೆಟರ್ಮಿನೇಷನ್. Number 3, continued efforts. Number 4, self-confidence. ಇಷ್ಟು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ಈ ಕಥೆಯ ಒಂದು ಮುಖ್ಯವಾದ ಭಾಗ. ಮೆಂಟಲ್ ಆ್ಯಟಿಟ್ಯೂಡ್, ಡೆಟರ್ಮಿನೇಷನ್, ಎಫರ್ಟ್ಸ್ ಆ್ಯಂಡ್ ಕಾನ್ಫಿಡೆನ್ಸ್. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಈ 4 ಅಂಶಗಳು ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಡವನು ಬಡವನಾಗಿ ಉಳಿಬೇಕಾಗುತ್ತದೆ. ಇದೊಂದು ಸತ್ಯ ಕಥೆ. ಇದು ನಮ್ಮದ್ದಲ್ಲ, ಫಾರಿನ್ ಕಂಟ್ರೀಸ್. ಅಲ್ಲಿ ಅಮೇರಿಕ ದೇಶದಲ್ಲಿ ಪ್ಯುಲ್ಲರ್ ಅಂತಂತೇಳಿ ಒಬ್ಬ ವ್ಯಕ್ತಿ ಒಂದು ಬಡ ನೀಗ್ರೋ ಕುಟುಂಬದ ಗೇಣಿದಾರನೊಬ್ಬನ 7 ಜನ ಮಕ್ಕಳಿರ್ತಾರೆ. ಆ ನೀಗ್ರೋ ಕುಟುಂಬದಲ್ಲಿ ಇವನು ಒಬ್ಬ. 7 ಜನ ಮಕ್ಕಳಲ್ಲಿ ಇವನು ಒಬ್ಬ ಪ್ಯುಲ್ಲರ್. ಗೇಣಿದಾರರ ಮಕ್ಕಳು ಅವ್ರದ್ದು ಕೆಲಸ ಕಾಯಕ ಏನಂತಂದರೆ ಕತ್ತೆಗಳನ್ನು ಕಾಯೋದು. ಒಂದು ಸಾಮಾನ್ಯವಾದ ವಿಚಾರ. 5ನೇ ವರ್ಷದಲ್ಲಿ ಬೇರೆ ಕೆಲಸಕ್ಕೆ ಸೇರಿದೆ ಪ್ಯುಲ್ಲರ್. ಕತ್ತೆಗಳನ್ನು ಕಾಯೋದು ಬಿಟ್ಬಿಟ್ಟ ಅವನು. ಇವ್ರ ಮಾತು ಕೇಳ್ಕೊಂಡು ಹೋದರೆ ನಾನು ಮತ್ತೆ ಬರೀ ಇದೇ ಕೆಲಸ ಮಾಡಬೇಕಾಗತ್ತೆ ಅಂತಂತೇಳಿ 9ನೇ ವರ್ಷದಲ್ಲಿ ಕತ್ತೆ ಕಾಯುವ ಕೆಲಸಕ್ಕೆ ಬಿದ್ದ. ಮನೆ ಬಿಟ್ಬಿಟ್ಟ ಅವನು. ಆ ಗೇಣಿದಾರರ ಮಕ್ಕಳು ಕತ್ತೆಗಳನ್ನು ಕಾಯುವುದು ಒಂದು ಸಾಮಾನ್ಯ ವಿಚಾರ. 5ನೇ ವರ್ಷದಲ್ಲಿ ಬೇರೆ ಕೆಲಸಕ್ಕೆ ಸೇರಿದ. 9ನೇ ವರ್ಷದಲ್ಲಿ ಕತ್ತೆ ಕಾಯುವ ಕೆಲಸಕ್ಕೆ ಬಿದ್ದ. ಈ ಗೇಣಿದಾರರೆಲ್ಲರೂ ಬಡತನ ನಮ್ಮದೇ ಜೀವನ. ನಮ್ಮದೇ ಬಡತನ, ನಾವು ಬಡತನದಲ್ಲೇ ಬದುಕಬೇಕು. ನಮ್ಮ ಮಕ್ಕಳು ಅದೇ ಬಡತನದಾಗೆ ಇರಬೇಕು. ನಮ್ಮದು ಅವಿಭಾಜ್ಯ ಅಂಗ ಇದು ಬಡತನ ಅನ್ನೋದು. ನಾವು ಕೊನೆವರೆಗೆ ಇದರಲ್ಲಿ ಮುಕ್ತಾಯ ಆಗಬೇಕು ಅನ್ನೋದು ಅವ್ರದ್ದು ಒಂದು ಸಂದೇಶ. ಏನು ಮಾಡೋದು ಪಾಪ. ಅಲ್ಲಿಗೆ ಆ ಪ್ಯುಲ್ಲರ್ ಅಂತಾನಲ್ಲ ಅವನು, ಇವ್ರಂಗೆ ಇರಲಿಲ್ಲ ಅವನು. ಯಾಕೆಂದರೆ ಆತನ ತಾಯಿ ಮಾನಸಿಕವಾಗಿ ಬಹಳ ಪ್ರಬುದ್ಧ ಆಗಿರ್ತಾಳೆ, ಬುದ್ಧಿವಂತೆ ಆಗಿರ್ತಾಳೆ. ಆಕೆಗೆ ಲೋಕದ ಜ್ಞಾನ ಎಲ್ಲ ಇರುತ್ತೆ. ಕುಟುಂಬದಲ್ಲಿ ಬಡತನದಿಂದ ಬೀಳಕ್ಕೆ ಇಷ್ಟ ಇರಲಿಲ್ಲ. ಹೀಗಾಗ್ಬಿಟ್ಟು ನಾವು ಮುಂದುವರಿಬೇಕು, ಇದ್ರಾಗೆ ನಾವು ಕಾಲ ಕಳಿಬಾರ್ದು ಅನ್ನೋದು ಆಕೆ ಭಾವಿಸಿದ್ಲು. ಆಕೆ ಮಗನಿಗೆ ಪದೇ ಈ ಮಾತನ್ನೇ ಹೇಳ್ತಾ ಇದ್ಲು. ಮಗ, ಕತ್ತೆ ಕಾಯ್ದು ಬಿಟ್ಬಿಡು, ಬಡತನ ನಮ್ಮ ಹಕ್ಕು ಅಲ್ಲದು, ನಾವು ತಂದ್ಕೊಂಡಿರೋದು, ನೀವು ಮುಂದುವರಿಬೇಕು ನೀನು ಅಂತಂತೇಳಿ ತನ್ನ ಮಗನಿಗೆ, ಪ್ಯುಲ್ಲರನಿಗೆ ತನ್ನ ತಾಯಿ ಬುದ್ಧಿವಾದ ಯಾವಾಗಲೂ ಕಿವಿಗೆ ಆಗ್ತಾ ಇರ್ತಾಳೆ. ಅದು ಪ್ಯುಲ್ಲರನಿಗೆ ಕಿವಿಗೆ ಹೋಗ್ತಾ ಅವನಿಗೆ ಒಂದು ದೃಢ ಸಂಕಲ್ಪ ಬಂದ್ಬಿಡ್ತದೆ. ಹೌದು, ಈ ಬಡತನದಲ್ಲೇ ನಾವು ಬದಲಾವಣೆ ಮಾಡ್ಕೋಬೇಕು ನಮ್ಮ ಜೀವನನ, ಇದು ನಮ್ಮ ಹಕ್ಕು ಅಲ್ಲ ಇದು ಅಂತಂಥೇಳಿ ಅವನಿಗೆ ಮನಸ್ಸಿಗೆ ಒಂದು ಬಲವಾದ ನಂಬಿಕೆ ಬಂದ್ಬಿಡ್ತದೆ. ಆಗ ಬಿಡು, ಈ ಬಡತನದಿಂದ ನಾವು ಇರಬಾರ್ದು ಅಂತ ಪ್ಯುಲ್ಲರ್ ಏನು ಮಾಡಿಬಿಡ್ತಾನೆ, ಕತ್ತೆ ಕಾಯುವುದನ್ನು ಬಿಟ್ಟು ಆ ಸಾಬೂನು ಅಂತಂತ ಒಂದು ಕಂಪ್ನಿ ಸೇರ್ಕೊಂಡು ಸಾಬೂನು ವ್ಯಾಪಾರಕ್ಕೆ ತೊಡಗ್ತಾನೆ. ಬದಲಾವಣೆ ಮಾಡ್ಕೊಂತಾನೆ ಅವನು. 12 ವರ್ಷಗಳ ಕಾಲ ಮನೆಗೆ ಹೋಗಿ ಸೋಪು ಮಾರುವ ಕೆಲಸದಲ್ಲಿ ತೊಡಗ್ತಾನೆ ಅವನು. ಮನೆಗೆ ಸೋಪ್ ತಗೊಂಡು ಹೋಗೋದು, ಆ ಸೋಪ್ ಕೊಡೋದು, ಅದ್ರ ಬಗ್ಗೆ ಹೇಳೋದು ಮಾಡ್ತಾ ಅವನು $25,000 ಉಳಿಸ್ತಾನೆ ಪ್ಯುಲ್ಲರ್. ಒಂದು ದಿವಸ ಸೋಪ್ ಮಾಡ್ತಿದ್ದ ಕಂಪ್ನಿ ಕನಿಷ್ಠ $1,50,000 ಮಾರಾಟಕ್ಕಿದೆ ಅಂತಂತೇಳಿ ಪ್ರಕಟಪಡಿಸ್ಬಿಡ್ತದೆ. ಆ ಕಂಪ್ನಿ ನೀವು ಯಾರನ್ನು ತಗೊಳ್ಳೋರಿದ್ದರೆ $1,50,000 ನೀವು ತೆಗೆದುಕೊಳ್ಳಿ ಅಂತಂತೇಳಿ ಮಾರಾಟಕ್ಕೆ ಪ್ರಕಟಣೆ ಪಡಿಸ್ಬಿಡ್ತದೆ. ಆವಾಗ ಪ್ಯುಲ್ಲರ್ $25,000 ಅವನು ಉಳಿಸಿರ್ತಾನೆ. ಕೂಡಲೇ ಅವನು ಏನು ಮಾಡಿಬಿಡ್ತಾನೆ, ಆತನಿಗೊಂದು
ಆ, ನೆನಪು ಬರುತ್ತೆ, ಕಾರ್ಯತತ್ಪರತನಾಗ್ತಾನೆ. ಇದನ್ನು ಈ ಕಂಪ್ನಿನ ನಾನು ಯಾಕೆ ತಗೊಬಾರ್ದು? 1,50,000 ಡಾಲರಿಗೆ ಇವರು ಇಟ್ಟಿದ್ದಾರೆ. ನಾನು ಗಳಿಸಿರೋದು $25,000. ನಾನೇ ಯಾಕೆ ಈ ಕಂಪ್ನಿನ ಪರ್ಚೇಸ್ ಮಾಡಿಬಿಡಬಾರ್ದು? ಅಲ್ಲಿ ಕೆಲಸ ಮಾಡಿ ನನಗೆ ಹೆಂಗೋ ಅನುಭವ ಆಗಿದೆ ಅಂತ ಹೋಗಿ 12 ವರ್ಷಗಳಿಂದ ಕಷ್ಟಪಟ್ಟು ಉಳಿಸಿದ್ದ $25,000 ಡೆಪಾಸಿಟ್ ಮಾಡ್ತಾನೆ ಆ ಕಂಪ್ನಿಗೆ. ಉಳಿದ 1,25 $25 10 ದಿನಗಳಿಗಾಗಿ ಸೋದಾಗಿ ಕಂಪನಿಯನ್ನು ಯಾರಿಗೂ ಮಾರಬಾರ್ದೆಂದು ತಾನು ಉಳಿದ ಹಣವನ್ನು ಕಟ್ಟದಿದ್ದರೆ ತಾನು ಕಟ್ಟಿದ ಹಣವನ್ನು ನೀವು ಮುಟ್ಗೋಲು ಹಾಕ್ಕೊಬೋದು ಅಂಥೇಳಿ ಬಾಂಡ್ ಬರ್ಕೊಟ್ಬಿಡ್ತಾನೆ. ಅವರು ಮಾರಾಟಕ್ಕಿಟ್ಟದ್ದು $1,50,000. ಇವನು ಉಳಿಸಿರೋದು $25,000 ಉಳಿಸಿದ್ದಾನೆ. ಅವನು ಕಂಪ್ನಿ ಮಾರಾಟಕ್ಕೆ ಹೊರಟದ್ದು $35,000. ಅರ್ಥ ಆಯ್ತಲ್ಲ? $35,000 ಕಂಪ್ನಿನ ಮಾರ್ತೀವಿ ಅಂತೇಳಿ ಪ್ರಕಟಣೆ ಪಟ್ಟಾಗ ಇವನು ಗಳಿಸಿರೋದೇನು $25,000 ಉಳಿಸಿದ್ದು ಇಷ್ಟು ದಿವಸ. ತಕ್ಷಣ ಹೋಗ್ಬಿಟ್ಟು ಅವನಿಗೆ ಎಷ್ಟು $25,000 ಕಟ್ಟಿ ಡೆಪಾಸಿಟ್ ಮಾಡಿ ಬಾಂಡ್ ಬರ್ಕೊಟ್ಟು ಇಷ್ಟನೇ ತಾರೀಕಿನೊಳಗೆ ನೀವು ಹಣ ಕಟ್ತಿಲ್ಲ ಅಂತ ಹೇಳಿದ್ರೆ ದುಡ್ಡನ್ನ ನೀವು ಮುಟ್ಗೋಲು ಹಾಕ್ಕೊಬೋದು. ಆ ನಂತರ ಇನ್ನು $10,000 ಅವನು ಅಡ್ಜಸ್ಟ್ ಮಾಡಬೇಕು. ಈಗ 12 ವರ್ಷಗಳ ಅನುಭವ, ತಾನು ಕಳಿಸಿದ್ದ ಎಲ್ಲರ ಒಂದು ಸಂಪರ್ಕ, ಇವನ ಮೇಲೆ ಒಳ್ಳೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಸಾಹುಕಾರರು, ಆಮೇಲೆ ಒಪ್ಪಿಸ್ಕೊಂಡು ಒಟ್ಟು $10,000 ಇನ್ನು $10,500 ಅವನು ಇವರ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಒಂದು ಪ್ರಾಮಾಣಿಕತೆಯಿಂದ ಬದುಕಿದ್ದ. ಅವರೆಲ್ಲರೂ ಸಹಾಯ ಮಾಡಿಬಿಡ್ತಾರೆ. 10ನೇ ದಿನ ಬಂದೇ ಬಿಟ್ಟಿದೆ, ಆತನ ಬಳಿ ಇನ್ನೂ $10,000 ಕಟ್ಟಬೇಕಾಗಿರ್ತದೆ. ಇನ್ನು $5,000 ತಗೊಂಡ್ಬಂದು ಅದನ್ನು ಏನೇನೋ ಅಡ್ಜಸ್ಟ್ ಮಾಡಿ ಕಷ್ಟ ಬಿದ್ದು ಅದೇ ಪಿಲ್ಲರು ಅಷ್ಟೂ ದುಡ್ಡನ್ನು ತಗೊಂಬಂದು ಕಟ್ತಾನೆ. ಕಂಪ್ನಿ ಇವನ ಹೆಸರಿಗೆ ಮಾಡಿಕೊಡ್ತಾರೆ ಅದು. ಆಮೇಲೆ ಕಾಂಟ್ರಾಕ್ಟ್ ಕಚೇರಿ ಧೈರ್ಯದಿಂದ ಕಾಂಟ್ರಾಕ್ಟ್ ಮುನ್ನೆ ಅಂತೇಳಿ, ಸರ್ ನೀವು ಒಂದು ತಿಂಗಳಿಂದ ಆಯಿತು ಎಲ್ಲರೂ ಅವ್ರು ಸಹಾಯ ಮಾಡಿಬಿಡ್ತಾನೆ ಅವನಿಗೆ, ಪಿಲ್ಲರಿಗೆ. ಆ ಕಾಂಟ್ರಾಕ್ಟ್ ಮಾಡಿದವ ಸಹಾಯ ಪಿಲ್ಲರಿಗೆ ಆ ಕಂಪ್ನಿನ ಪರ್ಚೇಸ್ ಮಾಡಿಬಿಡ್ತಾನೆ. ಅನೇಕ ವರ್ಷಗಳ ಹಿಂದೆ ಹೇಳಿದ ಮಾತು ನೆನಪು. ಇಷ್ಟು ಹೇಳಿದ ಮೇಲೆ ತನ್ನ ತಾಯಿ ಹೇಳಿದ ಮಾತು, ಬುದ್ಧಿ ಮಾತುಗಳು, ನಾವು ಬಡವರಾಗಿದ್ದು ದೇವರಲ್ಲ, ನಾವೇ ಬಡವರಾಗಿರೋದು. ಪ್ರತಿಯೊಬ್ಬ ಮನುಷ್ಯನಿಗೆ ಮೆದುಳು ಇರುತ್ತೆ, ಸಾಕಷ್ಟು ಎಫರ್ಟ್ಸ್ ಇರ್ತದೆ. ನಾವು ಅದನ್ನು ಉಪಯೋಗಿಸೋದು ಗೊತ್ತಿಲ್ಲ ಮಗನೇ ಅಂತ ಅವ್ರ ತಾಯಿ ಹೇಳ್ತಿರೋದು ಮಾತು ಅವನಿಗೆ ಕಿವಿಗೆ. ಅವನು ಸ್ಥಾಪಿಸಿದ ಆ ಒಂದು ವ್ಯವಹಾರ ಏನಿದೆಯಲ್ಲ ಕಂಪ್ನಿದು, ಹೆಚ್ಚಿನದೇನೂ ಆಗಿರಲಿಲ್ಲ. ಅದರಲ್ಲಿ ಅವನ್ನೆಲ್ಲ ಮಾಡಬೇಕಂದ್ರೆ ಆತನಲ್ಲಿರತಕ್ಕಂಥ ಮೆಂಟಲ್ ಆ್ಯಟಿಟ್ಯೂಡು, ಆಮೇಲೆ ಆ ದೃಢವಾದ ಸಂಕಲ್ಪ, ಆಮೇಲೆ ಅವನು ಹಾಕಿರತಕ್ಕಂಥ ಎಫರ್ಟ್ಸು, ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಇಷ್ಟು ಆತನ್ನು ದೊಡ್ಡ ಶ್ರೀಮಂತನಾಗಿ ಮಾಡುವುದಕ್ಕೆ ಇಷ್ಟು ಕೆಲಸಗಳು 5 ಪಾಯಿಂಟ್ಗಳು ಅವನಿಗೆ ಸಹಾಯ ಆದವು. ಇವು ಒಂಥರ ಇಂಜೆಕ್ಷನ್ ಇದ್ದಂಗೆ ಮನುಷ್ಯನಿಗೆ. ಯಾಕೆ ಆಗಲ್ಲ? ಯಾಕೆ ಮಾಡಬಾರ್ದು? ಯಾಕೆ ಸಾಧ್ಯ ಇಲ್ಲ? ಮನಸ್ಸು ಮಾಡಿದರೆ ಎಲ್ಲದೂ ಸಾಧ್ಯ ಆಗುತ್ತೆ. ನಾವು ಅದನ್ನು ಪಡ್ಕೊಂಬೇಕಷ್ಟೇ ಅಂತಂತೇಳಿ ಸತತ ಪ್ರಯತ್ನಗಳಿಂದ ಕಳೆದುಕೊಳ್ಳೋದಕ್ಕಿಂತ ಗಳಿಸೋದು ಯಾವತ್ತೂ ಇಲ್ಲ. ಅವನು ಮನಸ್ಸು ಇಳೆಬಿಟ್ಟು $25,000 ನಾನು ಹೆಂಗಪ್ಪ ಕಂಪ್ನಿಗೆ ಹಾಕೋದು? ಅವನು ಬಾಂಡಿನ ಮೇಲೆ ಬರ್ಕೊಡ್ತಾನೆ. ಮತ್ತೆ ಬಾಂಡಿನ ಮೇಲೆ ಬರ್ಕೊಟ್ಟು ಇಷ್ಟು ದಿನಗಳಿಗಾಗಿ ಉಳಿದ ಅಮೌಂಟನ್ನು ನೀವು ಕಟ್ತಿದ್ರೆ ನನ್ನ $25,000 ನೀವು ಮುಟ್ಗೋಲು ಹಾಕ್ಕೊಬೋದು ಅಂತಂತೇಳಿ ಅಲ್ವಾ?
ಅವನಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ನಾನೇನಾದರೂ ಮಾಡಬೇಕಲ್ಲ, ಈ ಕಂಪ್ನಿನ ಕೊಂಡ್ಕೊಂಡು ನಮ್ಮದೇ ಆದಂಥ ಒಂದು ಎಫರ್ಟ್ಸ್ ಹಾಕ್ಬೋದಲ್ಲ ಅಂತಂತೇಳಿ ಅದನ್ನು ಅವನು ಸಂಪಾದನೆ ಮಾಡಿದ. ಆ ದುಡ್ಡನ್ನು ಕಟ್ಟಿದ, ಕಂಪ್ನಿ ಕೊಂಡ್ಕೊಂಡ, ಅದು ಅಗ್ದೀ ಟಾಪ್ ಲೆವೆಲಿಗೆ ತಂದ, ಆ ಎಫರ್ಟ್ಸ್ ಹಾಕಿದ. ಆ ಒಂದು ಕಾನ್ಫಿಡೆನ್ಸ್ನಿಂದ ಸೆಲ್ಫ್ ಎಫರ್ಟ್ಸ್ ಹಾಕಿಬಿಟ್ಟು ಆ ಕಂಪನಿಯನ್ನು ಮೇಲ್ಕೆತ್ತಿದೆ. ಬೇಕಾದಷ್ಟು ಲಾಭ ಬಂತು. ಅವನು ದೊಡ್ಡ ಶ್ರೀಮಂತ ಆದ. ಅವರ ತಾಯಿ ನೆನಪು ಅವಾಗ ಬಂತು. ಮಗನೇ, ಬಡತನ ನಮ್ಮ ಹಕ್ಕಲ್ಲ, ನಾವು ತಂದ್ಕೊಂಡಿರೋದು. ಕತೆ ಯಾಕೆ ಕಾಯ್ಬೇಕು ನಾವು? ನಮಗೆ ದೇವರು ಮೆದುಳು ಕೊಟ್ಟಿಲ್ವಾ? ಬೇರೆ ಬಿಸ್ನೆಸ್ ಮಾಡು ಅಂದಾಗಲೇ ತಕ್ಷಣ ಅವನು ಸಾಬೂನು ಬಿಸ್ನೆಸ್ ಮಾಡಿದ. ಆ ಕತ್ತೆ ಕಾಯುವುದನ್ನು ಬಿಟ್ಟು ಸಾಬೂನು ಮಾರಾಟ ಮಾಡಿ $25,000 ಅವನು ಸಂಪಾದನೆ ಮಾಡಿದ. ಅದಕ್ಕೆ ಒಂದಲ್ಲ ಒಂದು ರೂಟ್ನಾಗೆ ನಾವು ಪ್ರಯತ್ನ ಮಾಡಬೇಕು. ಇದನ್ನು ನಂಬಿಕೊಂಡು ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಒಂದೇ ಕಡೆ ಆಗಿಬಿಡ್ತೀವಿ ನಾವು. ಬೇರೆ ಬೇರೆ ಯೋಚನೆಯಿಂದ ಮಾಡಬೇಕು ನಾವು. ಪ್ರಯತ್ನಶೀಲರಾಗಬೇಕು. ಯಶಸ್ಸು ಯಾರಪ್ಪನ ಸ್ವತ್ತು ಅಲ್ಲ. ನಾವೇನು ಎಫರ್ಟ್ಸ್ ಹಾಕ್ತೀವಿ ಅದಕ್ಕೆ ತಕ್ಕಂತೆ ಯಶಸ್ಸು ಸಿಗುತ್ತೆ. ಉತ್ತಮ ಮನೋಭಾವ ಉಳ್ಳಂಥ ಉತ್ತಮ ಜೀವನ ನಡೆಸೋ ವಿಚಾರ ಅವರಿಗೊಂದು ಹವ್ಯಾಸ ಆಗಿಬಿಡ್ತದೆ. ಸಕ್ಸಸ್ ಈಸ್ ಎ ಹ್ಯಾಬಿಟ್ ಆರ್ ಇಟ್ಸ್ ಕ್ವೈಟ್ ನ್ಯಾಚುರಲ್ ಫಾರ್ ದೋಸ್ ಹೂ ಲೀಡ್ ಕ್ವಾಲಿಟಿ ಲೈಫ್. ಹಾಗೆ ಅದು ಮಾಡಿದ್ರೆ ನಾವು ಸಂತೋಷ ಪಡೋಣ, ಎಂಜಾಯ್ ಮಾಡೋಣ, ಒಂದು ಕ್ವಾಲಿಟಿ ಲೈಫನ್ನು ನಾವು ಅನುಭವಿಸೋಣ. ನೀವು ಯಾವ ಗುಂಪಿಗೆ ಬಯಸ್ತೀರಿ? ಈ ಕ್ವಾಲಿಟಿ ಲೈಫನ್ನು ನಾವು ಪಡಿಬೇಕಾದ್ರೆ ನಾವೇನು ಎಫರ್ಟ್ಸ್ ಹಾಕಬೇಕು, ನಮಗೆ ಎಂಥ ಕಾನ್ಫಿಡೆನ್ಸ್ ಇರಬೇಕು, ನಾವು ಮೆಂಟಲ್ ಆ್ಯಟಿಟ್ಯೂಡ್ ಹೆಂಗಿರಬೇಕು ಅಲ್ವಾ? ಇದನ್ನು ನಾವು ಯಾವಾಗಲೂ ಇದನ್ನು ಕರಗತ ಮಾಡ್ಕೊಬೇಕು. ಯಾಕೆ ನಿಮ್ಮ ಹತ್ರ ದುಡ್ಡು ಬರಲ್ಲ ಅಲ್ವಾ? ಏನು ಮಾಡೋದು? ಮನುಷ್ಯ ಯಾವುದೋ ಒಂದು ಕೆಲಸಕ್ಕೆ ಜೋತು ಬಿದ್ಕೊಂಡು ಕುಂತ್ಕೊಂಡ್ಬಿಡ್ತಾನೆ. ಬಗೆ ಎಫರ್ಟ್ಸ್ಗಳು ಹಾಕೋದೇ ಇಲ್ಲ. ಈಗ ಆಗಿಬಿಟ್ಟು ಇದೊಂದು ಸಣ್ಣ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ಜೀವನದಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನ ಅಳವಡಿಸ್ಕೊಳ್ಳಿ. ಮೆಂಟಲ್ ಆ್ಯಟಿಟ್ಯೂಡು, ಡಿಟರ್ಮಿನೇಷನ್, ಎಫರ್ಟ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಈ 4 ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇದು 2ನೇ ಕತೆ ನಾನು ಹೇಳ್ತಿರೋದು. 1ನೇ ಕಥೆಯಲ್ಲೇ ಹೇಳಿದ್ದೀನಿ. ಯಾರ್ಯಾರು ಅದನ್ನು ಓದಿದರೋ ಕೇಳಿದಿರೋ ಗೊತ್ತಿಲ್ಲ. ಇದು 2ನೇ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕೇಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಫರ್ಟ್ಸ್ ಹಾಕಿ, ಶೇರ್, ಲೈಕ್ ಕೊಡಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನು ನಿಮ್ಮ ಮುಂದೆ ತರ್ತೇನೆ. ದಯವಿಟ್ಟು ಓದಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.